ತಾಲೂಕು ತಹಸೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶ ಬಂದಿದ್ದು, ತಹಸೀಲ್ದಾರ್ ಕಚೇರಿಯಲ್ಲಿ 2 RDX ಬಾಂಬ್ಗಳನ್ನು ಇಡಲಾಗಿದೆ. ಸ್ಫೋಟಕ್ಕೂ ಮುನ್ನ ಸ್ಥಳಾಂತರಗೊಳಿಸಿ ಎಂದು ಇಮೇಲ್ ಮಾಡಿದ ಕಿಡಿಗೇಡಿಗಳು ತಕ್ಷಣವೇ ಪೊಲೀಸರು ಕಚೇರಿಯಿಂದ ಸಿಬ್ಬಂದಿಗಳನ್ನು ಹೊರಕಳಿಸಿದ್ದಾರೆ. ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ನಡೆದಿದೆ. ಮೂರು ಗಂಟೆ 4 ನಿಮಿಷಕ್ಕೆ ಒಂದು ಇಮೇಲ್ ಬಂತು ನಮ್ಮ ಆಫೀಸಿಗೆ ಬೆಳಗಿನ ಜಾವ. ಸೊ ನಾವು ಆಫೀಸ್ ಬಂದ ಕೂಡಲೇ ನೋಡಿದಾಗ ಆಫೀಸ್ ಇಮೇಲ್ ಅಲ್ಲಿ ಇನ್ಬಾಕ್ಸ್ ಅಲ್ಲಿ ಒಂದು ಮೆಸೇಜ್ ಇತ್ತು, 2 RDX ಬಾಂಬ್ಗಳು ಇಡಲಾಗಿದೆ, 1 ಗಂಟೆಗೆ ಸ್ಫೋಟ ಆಗುತ್ತೆ ಮಧ್ಯಾಹ್ನ ಅಂತ ಹೇಳಿ. ಸೊ ಇಮಿಡಿಯೇಟ್ ಆಗಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ
ಇನ್ಫಾರ್ಮ್ ಮಾಡಿದ್ವಿ. ಪೊಲೀಸ್ ಬಾಂಬ್ ಐಡೆಂಟಿಫಿಕೇಶನ್ ಸ್ಕ್ವಾಡ್ ಬಂತು ಹಾಸನಿಂದ. ಪ್ರತಿ ರೂಮು, ಪೂರ್ತಿ ಕಾಂಪೌಂಡ್ ಕಾಂಪ್ಲೆಕ್ಸು ಪ್ರತಿಯೊಂದು ಕೊನೆ ನೋಡಿ ಅಲ್ಲಿ ಯಾವುದು ಆ ರೀತಿ ಬಾಂಬ್ ಇಲ್ಲ ಅಂತ ಅವರು ಸ್ಪಷ್ಟೀಕರಿಸಿದ್ದಾರೆ. ಸೊ ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ಅದು ಅವ್ರ ವರದಿ ಮೇಲೆ ನಾವು ಆಫೀಸಲ್ಲಿ ಸ್ಟಾಫಿಗೆ ಬರ್ತಾ ಇದ್ದೀವಿ. ಸೊ ಇದು ಡಿ ಸಿ ಅವರಿಗೂ ಇನ್ಫಾರ್ಮ್ ಮಾಡಲಾಯಿತು, ಎ ಸಿ ಅವರಿಗೂ ಇನ್ಫಾರ್ಮ್ ಮಾಡಲಾಯಿತು. ಇನ್ನೊಂದು ವಿಷಯ ಹೇಳಬೇಕಂದ್ರೆ ಇದು ಆಲೂರು ತಮಿಳ್ನಾಡು ಅಂತ ಹೇಳ್ತಾರೆ. ಅದು ಇಮೇಲಲ್ಲಿ ಅಡ್ರೆಸ್ ಮಾಡಿದ್ದು ತಹಸೀಲ್ದಾರ್ ಮತ್ತು ತಮಿಳ್ನಾಡು DGP ಅಭಯ್ ಅಂತ ಬರುತ್ತೆ ಅಡ್ರೆಸ್. ಸೊ ನಾವು ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆ ಆಲೂರು ಅಂತೇಳಿ ತಮಿಳ್ನಾಡಲ್ಲಿ ಕನ್ಯಾಕುಮಾರಿ ಒಂದು ಡಿಸ್ಟಿಕ್ ಇದೆ, ತಾಲೂಕಾ ಇದೆ ಕನ್ಯಾಕುಮಾರಿ ಡಿಸ್ಟಿಕಲ್ಲಿ. ಅದು ALOOR. ಆದರೆ ಇಮೇಲ್ ಬಂದಿದ್ದು ನಮ್ಮ ಆಫೀಸ್ ಇಮೇಲ್ ID ಗೆ ಬಂದಿದೆ. ಸೊ ಅಲ್ಲಿ ಇನ್ನೂ ಅವರಿಗೂ ರೀಚ್ ಮಾಡಿ ಇನ್ಫಾರ್ಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ನಂಬರ್ ಸಿಗ್ತಾ ಇಲ್ಲ. ನಮ್ಮ ಹೆಡ್ ಕ್ವಾರ್ಟರ್ಸ್ ಮುಖಾಂತರ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ನಾರ್ಮಲ್ ವರ್ಕ್ ರಿಸ್ಯೂಮ್ ಮಾಡ್ತೀವಿ ನಾವು. ಡಿಸ್ಪೋಸಲ್ ಸ್ಕ್ವಾಡ್, ಬಾಂಬ್ ಐಡೆಂಟಿಫಿಕೇಶನ್ ಸ್ಕ್ವಾಡ್. 1 ಗಂಟೆ ಕಳೆದು ಶುರು ಮಾಡ್ತೀರಾ? ಯಾಕೆಂದ್ರೆ 1 ಗಂಟೆಗೆ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿದಾರಲ್ಲ. ಅಲ್ಲ, ನಮ್ಮ ಟೀಮ್ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಾರೆ. ಆ ರೀತಿ ಏನಿಲ್ಲ ಅಂತ ಪೊಲೀಸ್ ಕ್ಲಿಯರೆನ್ಸ್ ಇದೆ. ಅದಕ್ಕೆ ನಾವು ಸ್ಟಾಫಿಗೆ ಅಲೋ ಮಾಡಿ ಕಾರ್ಯ ಸ್ಟಾರ್ಟ್ ಮಾಡ್ತೀವಿ. ಏನಾದ್ರು 1 ಗಂಟೆ ಕಳೆದು ಮಾಡ್ಬೋದು, ಅರ್ಧ ಗಂಟೆ. ಇಲ್ಲ ಅಂದ್ರೆ ನಮ್ಮ ಟೀಮಿನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದಂಗೆ ಆಗುತ್ತೆ. ನಮ್ಮ ಟೀಮ್ ಮೇಲೆ ನಮ್ಗೆ ಭಾಳ ಕಾನ್ಫಿಡೆನ್ಸ್ ಇದೆ. ನಾವು ಏನಿದೆ ನಾವು ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು.